ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಹಾಗೆ ಫ್ರೆಂಡ್ಸ್, ನಾನಿವತ್ತು ಶುಕ್ರವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಡೇ ಯಾವ ಥರ ಮೂವ್ ಆಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಮೊದಲಿಗೆ ನೀವೇ ನೋಡ್ಬೋದು ನನ್ನ ವಿಡಿಯೋನ ಅಂತ ಹೇಳ್ತಾ ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈಗ ಒಂದು ಸಿಂಪಲ್ ಆದ ರಂಗೋಲಿನ ಸಹ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ. ಹಾಗೆ ನಾನು ನೋಡಿ ಫ್ರೆಂಡ್ಸ್, ನನ್ನ ಮಕ್ಕಳಿಬ್ಬರು ಕೂಡ ಎದ್ಬಿಟ್ಟಿದ್ದಾರೆ, ನನ್ನ ಹಸ್ಬೆಂಡು ಕೂಡ ಎದ್ದಿದ್ದಾರೆ. ಸೊ ಹಾಗೆ ಫ್ರೆಂಡ್ಸ್, ನನ್ನ ದೊಡ್ಡ ಮಗನೂ ಸಹ ಎದ್ದಿದ್ದಾರೆ. ಹಾಗೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ರೈಸ್ ಮತ್ತೆ ಏನಾದರೂ ಮಾಡೋಣ. ಫ್ರೆಂಡ್ಸ್, ರಂಗೋಲಿ ಹಾಕೋಣ ಅಂತ ಹೇಳಿ ನೋಡಿ ನನ್ನ ಮಗ ಬಂದಿರೋದು. ಸೊ ನಾವು ತಿಂಡಿ ಕೂಡ ತರಿಸ್ಕೊಂಡಿದ್ದೀವಿ. ಸೊ ಹಾಗೆ ಫ್ರೆಂಡ್ಸ್, ಗ್ಯಾಸ್ ಖಾಲಿ ಬಂದಿದೆ ಅಂತ ನಮ್ದು ಇನ್ನೊಂದು ಕೆಲಸ ಬಂತು ಬ್ಯಾಂಗ್ಳೂರಲ್ಲಿ ಇರೋದು. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಏನು ಗ್ಯಾಸ್ ಏನಿದೆಯಲ್ಲ ಮೇಂಟೆನೆನ್ಸ್ ಅದೇ ಮಾಡೋಣ ಅಂತ ತಿಂಡಿ ತಂದ್ಕೊಂಡಿದ್ದಾರೆ. ಸೊ ಏನಿರ್ಬೋದು ಹಾಗೆ ಫ್ರೆಂಡ್ಸ್, ತಿನ್ಕೊಂಡು ಏನು ಕಂದ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಸಿಲಿಂಡರ್ ಹ್ಯಾಂಡ್ಲ್ ಮಾಡ್ತಾ ಇದ್ದಾನೆ. ಏನು ಬಂಗಾರಿ ಅದು? ಸೊ ಹಾಗೆ ಫ್ರೆಂಡ್ಸ್, ನನ್ನ ಹಸ್ಬೆಂಡು ಹೋಟೆಲಿಂದ ಇಡ್ಲಿ ತಂದು ಕೊಟ್ಟಿದ್ರು. ಸೊ ತಿನ್ಕೊಂಡು ಕೆಲಸ ಏನೂ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಫಸ್ಟ್ ತಿನ್ಕೊಂಬಿಡೋಣ ಅಂತೇಳಿ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಸೊ ಹಾಗಾಗಿ ತಿನ್ಕೊಂಡಿದ್ದಾಯಿತು. ಪಾತ್ರೆ ಎಲ್ಲ ತೊಳಿಲಿಕ್ಕಿದೆ ಫ್ರೆಂಡ್ಸ್. ಇನ್ನು ಮನೆ ಕೆಲಸ ಇನ್ನೂ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ನಾನು. ಸೊ ಹಾಗಾಗಿ ಇವಾಗ ಮಾಡ್ಕೊಂಬಿಡೋಣ ಅಂತ ಬಂದಿದ್ದೀನಿ. ಹಾಗೆ ನನ್ನ ಚಿಕ್ಕ ಮಗ ನೋಡಿ ಫ್ರೆಂಡ್ಸ್, ಅವನೊಂದು ಸ್ವಲ್ಪ ಇಡ್ಲಿ ತಿನ್ಕೊಂಡ. ನನ್ನ ಹಸ್ಬೆಂಡ್ ಇನ್ನೂ ತಿನ್ಕೊಂಡಿಲ್ಲ, ನನ್ನ ದೊಡ್ಡ ಮಗ ತಿಂದ. ಸೊ ಸಾಕು, ನೀವು ಎಷ್ಟು ತಿಂದರು ಅಂತಂದರೆ ನಾನು ಕೆಲಸನ ಈಸಿಯಾಗಿ ಆರಾಮ್ಸಾಗಿ ಮಾಡ್ಕೊಂಡಿರ್ಬೋದು. ಯಾವ ಟೆನ್ಷನ್ ಇರಲ್ಲ. ಏನು ಬಂಗಾರ ನಿಂದು ಏನು ಬಂಗಾರ ಪ್ರಾಬ್ಲಮ್ಮು? ಗೊತ್ತಿಲ್ವಾ ಅದು? ಅದು ಗ್ಲಾಸ್ ಬಿಡುಕಂಡ ಬೇಡ ಅದು. ಸೊ ಅದು ಖಾಲಿ ಫ್ರೆಂಡ್ಸ್, ಹಾಗಾಗಿ ಆಟ ಆಡ್ತಾ ಇದ್ದಾನೆ. ಸೊ ಹಾಗೆ ಫ್ರೆಂಡ್ಸ್, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಫ್ರೆಂಡ್ಸ್, ಕಿಚನ್ ಕೂಡ ಕ್ಲೀನ್ ಮಾಡ್ಕೋಬೇಕಿತ್ತು. ಬೆಳಗ್ಗೆ ತಿಂಡಿ ಮಾಡಿಲ್ಲ, ಬಟ್ ನೈಟೆಲ್ಲ ಅಡುಗೆ ಮಾಡಿದ್ನಲ್ಲ ಫ್ರೆಂಡ್ಸ್, ಅದೆಲ್ಲ ಪಾತ್ರೆ ಎಲ್ಲ ಹಾಗೆ ಇಳಿದ್ವು. ಸೊ ಹಾಗಾಗಿ ಪಾತ್ರೆ ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ಇಟ್ಬಿಟ್ಟು ಸ್ನಾನ ಕೊಟ್ಟೆ. ಹಾಗೆ ಫ್ರೆಂಡ್ಸ್, ಫೈನಲಿ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಸೊ ಹಾಗೆ ಫ್ರೆಂಡ್ಸ್, ಪಾತ್ರೆ ಎಲ್ಲ ವಾಶ್ ಮಾಡಿ, ಹಾಗೆ ಫ್ರೆಂಡ್ಸ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈ ಬೆಟ್ಕವನ್ನು ಹೋಗ್ಲಿಕ್ಕೆ ಹಾಕ್ಬಿಟ್ಟಿದ್ದೀನಿ. ಸೊ ಬೇರೆ ಬೆಟ್ಕವನ್ನು ಹಾಕ್ತೀನಿ. ಸೊ ಹಾಗೆ ಫ್ರೆಂಡ್ಸ್, ಪೂಜೆನೂ ಸಹ ಮುಗಿಸ್ಕೊಳ್ಳೋಣ ಅಂತೇಳಿ ನನ್ನ ಮಗ ಮಲಗಿದ್ದಾನೆ. ಸೊ ಅವನು ಮಲಗಿದಾಗಲೇ ನೋಡಿ ಫ್ರೆಂಡ್ಸ್, ನನ್ನ ಮಗ ಏನು ಎಷ್ಟು ಆಗ್ತಾರ. ಸೊ ಅವನು ಮಲಗಿದಾಗಲೇ ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋದು ಬೆಸ್ಟ್ ಅಂತ. ಸೊ ಹಾಗಾಗಿ ಪೂಜೆ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ. ಏನಪ್ಪ ಆಯ್ತು. ಹಾಗೆ ಫ್ರೆಂಡ್ಸ್, ಪೂಜೆನೂ ಸಹ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಪೂಜೆ ಮಾಡೋಣ ಅಂತ ಬಂದೆ. ಹಾಗೆ ಫ್ರೆಂಡ್ಸ್, ಪೌರ್ಣಮಿ ಕೂಡ ಹೌದಲ್ವ ಇವಾಗ. ಸೊ ಹಾಗಾಗಿ ಇವತ್ತು ನಮ್ಮದು ವಾರನೂ ಹೌದು ಮತ್ತು ಪೌರ್ಣಮಿನೂ ಹೌದಲ್ವ. ಹಾಗಾಗಿ ಪೂಜೆನೂ ಸಹ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಬೆಳಗ್ಗೆ ನನ್ನ ಹಸ್ಬೆಂಡ್ ಇಡ್ಲಿ ತಂದು ಕೊಟ್ಟಿದ್ರು ಫ್ರೆಂಡ್ಸ್. ಇಡ್ಲಿನ ತಿಂದು ಪೂಜೆಗೆ ಮನೆಯೆಲ್ಲ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಮುಗಿಸ್ಕೊಳ್ಳೋಣ ಅಂತ. ಇನ್ನು ಅಡುಗೆ ಏನೂ ಮಾಡಿಲ್ಲ ಫ್ರೆಂಡ್ಸ್. ಪೂಜೆ ಮುಗಿಸ್ಕೊಂಡು ಅಡುಗೆನ ಶುರು ಮಾಡ್ಕೊಂಡ್ಬಿಡೋಣ ಅಂತೇಳಿ. ಸೊ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಪೂಜೆ ಮಾಡ್ತಾ ನನಗಂತೂ ಒಂದು ಘಟನೆನೇ ನೆನಪಿಗೆ ಬಂದುಬಿಡ್ತು. ಹಾಗೆ ಫ್ರೆಂಡ್ಸ್, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಧ್ಯಪ್ರದೇಶದಲ್ಲಿ ಒಂದು ಇನ್ಸಿಡೆಂಟ್ ಆಯ್ತಲ್ವ. ಅದರಲ್ಲಿ ತಾಯಿ ಮಗಂದು ನೋಡಿಬಿಟ್ರೆ ಅಂತೂ ಹಾಗೆ ಫ್ರೆಂಡ್ಸ್, ಎಬ್ಬಿಲೆಲ್ಲ ಸಿಕ್ಕಾಬಟ್ಟೆ ಅದು ನಾನು ನೋಡಿದಾಗಲೇ ನನಗೆ ಮನಸ್ಸೇ ಇರಲಿಲ್ಲ ಫ್ರೆಂಡ್ಸ್. ತುಂಬಾ ಬೇಜಾರಾಗ್ತಾಯಿತ್ತು ನನಗೆ. ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟೇ ಆಗ್ತಾ ಇರಲಿಲ್ಲ. ಹಾಗೆ ಪೂಜೆ ಮಾಡುವಾಗ ನಂಗೆ ಅನ್ನಿಸ್ತಾ ಇತ್ತು, ಆ ಅಮ್ಮ ತಾಯಿ ಮಗನ ಉಳಿಸ್ಬೋದಿತ್ತಲ್ಲ ದೇವರು. ಆ್ಯಕ್ಚುಲಿ ದೇವ್ರಿಗೆ ಪೂಜೆ ಮಾಡೋದು ನಮಗೊಂದು ಒಳ್ಳೇದಾಗಲಿ, ಏನೇ ಒಂದು ಕಷ್ಟ ಬಂದ್ರೂ ನಮಗೆ ಕಷ್ಟ ಎಲ್ಲ ದೂರ ಆಗಿ ನಮಗೊಂದು ಒಳ್ಳೇದಾಗಲಿ ಅಂತಲೇ ನಾವು ದೇವ್ರುಗಳಿಗೆ ಕೈ ಮುಗಿಯೋದು. ಬಟ್
ಈ ಥರ ಒಂದು ಸ್ಥಿತಿಯಲ್ಲಿದ್ದಾಗ ಅದು ದೇವ್ರು ಏನು ಮಾಡ್ತಾ ಇರುತ್ತೆ ಅಂತ ಅನಿಸ್ಬಿಡುತ್ತೆ ನನಗಂತೂ. ಸೊ ಇಷ್ಟೆಲ್ಲ ನಾವು ಪೂಜೆ ಮಾಡ್ಕೊಂಡು ಇಷ್ಟೆಲ್ಲ ಬೇಡ್ಕೊತಾ ಇರ್ತೀವಿ. ಸೊ ಹಾಗಾಗಿ ಆ ಥರ ಒಂದು ಘಟನೆಗಳು ನಿಜ ಫ್ರೆಂಡ್ಸ್ ಎಷ್ಟು ಭಯ ಆಗುತ್ತೆ ಅಂದರೆ ನೆನೆಸ್ಕೊಂಬಿಟ್ರೆ ತುಂಬಾ ಭಯ ಆಗುತ್ತೆ. ಅದರಲ್ಲೂ ಫ್ರೆಂಡ್ಸ್ ಅದು ಮಧ್ಯಪ್ರದೇಶದಲ್ಲಿ ಜಬಲ್ಪುರ್ ಅಂತೇಳಿ ಅಣೆಕಟ್ಟು ಇದೆಯಂತಲ್ಲ. ಸೊ ಅಲ್ಲಿ ಯಪ್ಪಾ ನನಗಂತೂ ಅದು ನಿಜವಾಗ್ಲೂ ಫ್ರೆಂಡ್ಸ್ ಅದರಲ್ಲೂ ವಿಡಿಯೋ ಎಲ್ಲ ಬಿಟ್ಟಿದ್ದಾರಲ್ಲ ಇವಾಗ. ಸೊ ರಿಯಲಾಗಿ ಅವ್ರು ಮಾತಾಡೋದು ಮತ್ತು ಅದೆಲ್ಲ ಏನೋ ಒಂಥರ ಸಿಕ್ಕಾಪಟ್ಟೆ ನಾನದು ಆಲ್ಮೋಸ್ಟು ಆ ವಿಡಿಯೋಗಳು ಒಂದು ಘಟನೆಗಳೆಲ್ಲ ನೋಡಿದ್ನ ಸಮ್ ವೀಡಿಯೋಸ್ ಎಲ್ಲ ನೋಡಿದ್ನ ನನಗಂತೂ ತುಂಬಾ ಬೇಜಾರಾಗ್ಬಿಡ್ತು. ಏನು ಕೆಲಸ ಮಾಡೋಕ್ಕೂ ಆಗಲಿಲ್ಲ. ಬಟ್ ಆದ್ರೂ ಏನೂ ಮಾಡೋಕ್ಕಾಗಲ್ಲ. ದೇವರಾಟ ಬಲ್ಲವರು ಯಾರು ಅಂತ ಹೇಳ್ತಾರಲ್ಲ, ಅದು ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ತಾಯಿ ಪ್ರೀತಿ ಎಂಥದ್ದು ಅಂತೇಳಿ ಇದರಲ್ಲಿ ಮತ್ತೆ ಮತ್ತೆ ಪ್ರೂವ್ ಆಗ್ತಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ ತಾಯಿ ಮಕ್ಕಳಿಗೆ ಅಮ್ಮ ಎಷ್ಟು ಇಂಪಾರ್ಟೆಂಟು, ಮತ್ತು ಅವಳು ಕಷ್ಟದಲ್ಲೇ ಆಗಲಿ ಸುಖದಲ್ಲೇ ಆಗಲಿ ಮಕ್ಕಳನ್ನ ಬಿಟ್ಕೊಡಲ್ಲ ಅಂತಲೇ ಹೇಳ್ಬೋದು. ಸೊ ತಾಯಿ ಪ್ರೀತಿ ಎಷ್ಟು ದೊಡ್ಡದು ಅಂತೇಳಿ ಫ್ರೆಂಡ್ಸ್ ಇದೊಂದು ಸಾಕ್ಷಿ ಅಂತಲೇ ಹೇಳ್ಬೋದು. ಮತ್ತೆ ಮತ್ತೆ ಪ್ರೂವ್ ಆಗ್ತಿದೆ ತಾಯಿ ಪ್ರೀತಿ ಎಷ್ಟು ದೊಡ್ಡದು ಅಂತೇಳಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಅವರಿಬ್ಬರ ಆತ್ಮಕ್ಕೆ, ತಾಯಿ ಮಗನ ಆತ್ಮಕ್ಕೆ ಶಾಂತಿ ಸಿಗಲಿ. ಜೊತೆಗೆ ಫ್ರೆಂಡ್ಸ್ 9 ಜನ ಡೆತ್ ಆಗಿದ್ದಾರಂತೆ, ಅವರಿಗೂ ಸಹ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಅವರ ಫ್ಯಾಮಿಲಿಗೆ, ಅವ್ರ ಕುಟುಂಬದವರಿಗೆ ಆ ದುಃಖನ ಸಹಿಸೋ ಶಕ್ತಿ ಕೊಳ್ಳಪ್ಪ ದೇವರು ಅಂತೇಳಿ ನಾನು ದೇವ್ರನ್ನ ಇವತ್ತು ಪೂಜೆ ಮಾಡ್ತಾ ಬೇಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನೇನು ಪೂಜೆ ಕೂಡ ಮುಗೀತು. ಯಾಕೆ ಹಂಗೆ ಊಟ ಮಾಡಿ ಮೂತಿಗೆ ಒರೆಸ್ಕೊಂಡಿಲ್ಲ. ಸೊ ಹಾಗೆ ಫ್ರೆಂಡ್ಸ್ ನೋಡು ಕನೆಕ್ಟರಿಂಗ್ ಎಲ್ಲ ಮಾಡಬಾರ್ದು. ಹಾಗೆ ಫ್ರೆಂಡ್ಸ್ ಇನ್ನು ಮಧ್ಯಾಹ್ನಕ್ಕೆ ಊಟನೂ ಸಹ ರೆಡಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ಇಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ. ಎಲೆಕೋಸು ಗೆಡ್ಡೆಕೋಸನ್ನ ಹಾಕ್ಬಿಟ್ಟು ಇದನ್ನು ಮಾಡಲಿಕ್ಕೆ ಫ್ರೆಂಡ್ಸ್ ಮೊದಲಿಗೆ ನಾನು ತೊಗರಿಬೇಳೆ, ಅವರೆಬೇಳೆ ಮತ್ತು ಹೆಸ್ರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ವಾಶ್ ಮಾಡಿ. ಅದಾದಮೇಲೆ ನಾನು ಏನು ಕಟ್ ಮಾಡಿ ತೊಗೊಂಡಿದ್ನಲ್ವ ಗೆಡ್ಡೆಕೋಸು ಮತ್ತು ಎಲೆಕೋಸು ಇದನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಫ್ರೆಂಡ್ಸ್ ಇದನ್ನು ಆ್ಯಡ್ ಮಾಡಾದಮೇಲೆ ಇದಕ್ಕೆ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು. ಜೊತೆಗೆ ಫ್ರೆಂಡ್ಸ್ ಇಲ್ಲಿ 4 ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ ವಾಶ್ ಮಾಡಿ. ಹಾಗೆ ಫ್ರೆಂಡ್ಸ್ ನಮಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟು ಖಾರ, ಜೊತೆಗೆ ಇದಕ್ಕೆ ಉಪ್ಪನ್ನು ಸಹ ಸೇರಿಸ್ಕೊಂಡು ನಾನು ಇದನ್ನು ಬೇಯಲಿಕ್ಕೆ ಇಡ್ತೀನಿ. ಫ್ರೆಂಡ್ಸ್ ಬಸ್ಸಾರಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಮುದ್ದೆಗೆ ರೈಸಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತೇಳಿ. ಹಾಗೆ ಫ್ರೆಂಡ್ಸ್ ಇನ್ನು ಬೇಗ ಬೇಗ ಅಡುಗೆ ಮುಗಿಸ್ಕೊಂಬಿಡೋಣ ಅಂತೇಳಿ ಇನ್ನು ನನ್ನ ದೊಡ್ಡ ಮಗನೂ ಅಡುಗೆ ಆಯಿತಾ ಅಂತ ಕೇಳ್ತಾ ಇದ್ನಲ್ವ. ಸೊ ಹಾಗಾಗಿ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೆ. ಫ್ರೆಂಡ್ಸ್ ನಾನಿಲ್ಲಿ ಅಕ್ಕಿ ಮತ್ತು ಜೀರಿಗೆನ ಹುರಿದು ತೊಗೊಂಡಿದ್ದೀನಿ. ಸೊ ಈಗ ನಾನು ಇದಕ್ಕೆ 1 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ತೆಂಗಿನಕಾಯಿ ತುರಿ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಫ್ರೆಂಡ್ಸ್ ಇಲ್ಲಿ 1.5 ಗೆಡ್ಡೆ ಬೆಳ್ಳುಳ್ಳಿ ತೊಗೊತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಹುಣಸೆ ತೊಗೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನಾನು ಟೊಮೊಟೊನ ಜಾಸ್ತಿ ತೊಗೊಂಡಿದ್ದೀನಿ, ಸೊ ಹಾಗಾಗಿ. ಹಾಗೆ ಫ್ರೆಂಡ್ಸ್ ಇನ್ನದಕ್ಕೆ ನಾನು 4 ಟೊಮೊಟೊ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಜೊತೆಗೆ ಹಸಿಮೆಣಸಿನ್ಕಾಯಿನೂ ಕೂಡ ಬೇಯಿಸಿಟ್ಕೊಂಡಿದ್ದೆ. ಟೊಮೊಟೊ, ಹಸಿಮೆಣಸಿನ್ಕಾಯಿ ಜೊತೆಗೆ ನಾನು ಏನು ಇಲ್ಲಿ ಬೇಯಿಸಿ ತೊಗೊಂಡಿದ್ನಲ್ವ ಬೇಳೆ, ಹೂಕೋಸು ಮತ್ತು ಹೆಸರುಕಾಳು, ಅದನ್ನು ಸಹ 1 ಸೌಟಷ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ರುಬ್ಕೊಂಡ್ರೆ ಗೆಡ್ಡೆಕೋಸಿನ ಎಲೆಕೋಸಿನ ಬಸ್ಸಾರು ಪ್ರಿಪೇರ್ ಆಗುತ್ತೆ. ರುಬ್ಕೊಂಬಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ಹಾಗೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇನ್ನು ಸಾಂಬಾರು ಚಟ್ನಿ ರುಬ್ಕೊಂಡಿದ್ದೆ, ಆಮೇಲೆ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟೆ. ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಂಬಿಡೋಣ. ಇನ್ನು ಗುಡುಗು ಮಳೆ ಸ್ಟಾರ್ಟ್ ಆಗೋಕ್ಕೆ ಶುರುವಾಗಿದೆ ಫ್ರೆಂಡ್ಸ್. ಕರೆಂಟ್ ಅಂತೂ ತೆಗಿತಾನೆ ಇರ್ತಾರಲ್ವ. ಸೊ ಹಾಗಾಗಿ ಇನ್ನು ಅದನ್ನು ಸಹ ಬೇಗ ಮುಗಿಸ್ಕೊಂಡೆ. ಏನಿಲ್ಲ ಫ್ರೆಂಡ್ಸ್, ಏನು ನಾನು ಐಟಮ್ಸ್ ಹಾಕಿದ್ದೀನಿ ಅದು ಹಾಕಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಎಲ್ಲ ಒಗ್ಗರಣೆ ಕೊಟ್ಟರೆ ಸಾಂಬಾರು ಬೇಯಿಸ್ಕೊಂಡ್ರೆ ಎಷ್ಟು ಬೇಕು ಅಷ್ಟು ಉಪ್ಪು ನೀರನ್ನ ಆ್ಯಡ್ ಮಾಡಿ ಬೇಯಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಸೊ ಹಾಗೆ ಫ್ರೆಂಡ್ಸ್ ಚಿಕನ್ ಕೂಡ ಮಾಡ್ಕೊಂಡಿದ್ದೆ. ಸ್ವಲ್ಪ ಎಲ್ಲ ಮನೇಲಿ ಸಾಸ್ ಮಾಡಿದ್ನಲ್ಲ ಹೋದ್ಸಲ, ಸೊ ಸಾಸ್ ಎಲ್ಲ ಇತ್ತು. ಸೊ ಅದಕ್ಕೇ ಚೀಸ್ ಮತ್ತು ಆನಿಯನ್ ಎಲ್ಲ ಕಟ್ ಮಾಡಿ ಸಿಂಪಲಾಗಿ ಪಿಜ್ಜಾನು ಕೂಡ ಮಾಡ್ಕೊಂಡಿದ್ದೆ. ಹೆಲ್ದಿ ಪಿಜ್ಜಾ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್. ಇನ್ನು ಇದು ತವಾ ಪಿಜ್ಜಾ ಮಾಡಿದ್ದೆ. ಸೊ
2 ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಒಂದು ಆಗಿದೆ, ಬಟ್ ತಿನ್ನಕ್ಕಂತೂ ಆಗಲಿಲ್ಲ. ಒಂದಕ್ಕೆ ಸುಸ್ತಾಯಿತು, ಅದರಲ್ಲೂ ಇನ್ನೂ ಒಂದು ಪೀಸ್ ಆಗಿಬಿಟ್ಟಿದೆ ನೋಡಿ. ಹಾಗೆ ಫ್ರೆಂಡ್ಸ್, ಇನ್ನು ರೈಸು ಜೊತೆಗೆ ಸಾಂಬಾರು ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಸಾಂಬಾರಿದು ಸೂಪರ್ ಆಗಿರುತ್ತೆ. ಹಾಗೆ ಫ್ರೆಂಡ್ಸ್, ಇನ್ನು ಪಲ್ಯ ಅಂತೂ ಹೇಳಂಗಿಲ್ಲ ಬಿಡಿ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ಇನ್ನು ಕುಕಿಂಗ್ ಕೂಡ ಮುಗಿಸಿ ಇಲ್ಲ ನನ್ನ ಮಕ್ಕಳಿಗೆ ಊಟ ಮಾಡಿಸಿ ಇನ್ನು ಸಾಂಬಾರು ಚೆನ್ನಾಗಿತ್ತು ಅಂತೇಳಿ ಒಂದು 2 ತುತ್ತು ಎಕ್ಸ್ಟ್ರಾನೇ ತಿಂದಾಯಿತು ನನ್ನ ಮಗ. ಸೊ ಹಾಗೆ ಫ್ರೆಂಡ್ಸ್, ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ. ಗೆಡ್ಡೆಕೋಸು ಮತ್ತು ಇವಾಗ ಸೀಸನ್ ಅಂತೂ ಗೆಡ್ಡೆಕೋಸು ಜಾಸ್ತಿ, ಅದ್ರ ಸೀಸನ್ನೇ ಇವಾಗ ಅಂತ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಜೊತೆಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ನಾ ಕೂಡ ಇಲ್ಲಿ ಏನು ಮಾಡ್ತಾ ಇದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಫ್ರೆಂಡ್ಸ್, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ. ಸಿಗೋಣ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್.